Good morning, class. Today we are going to discuss about BSc first semester chemistry topic, that is atomic structure. In previous classes, we have discussed about Bohr's theory, Schrodinger wave equation, model of the atomic model of hydrogen, etc. So we have came across the two theories, that is quantum mechanics and classical mechanics. So due to failure of the classical mechanics, we have came across with the new theory, that is quantum mechanics. So Bohr's theory, Einstein theory of relativity, Planck's theory, ಇವುಗಳನ್ನ ಎಲ್ಲ ಇಟ್ಕೊಂಡ್ ಕಿಶಿಂದ it has been developed the quantum mechanics. So in this quantum mechanics was basically developed to understand the structure of electron. ಎಲೆಕ್ಟ್ರಾನ್ ಬಗ್ಗೆ ತಿಳ್ಕೊಳ್ಳೋ ಸಂಬಂಧ ನಾವೇನ್ ಮಾಡ್ತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಡೆವಲಪ್ ಮಾಡೋದು. ಸೊ ಕ್ವಾಂಟಮ್ ನಂಬರ್ಸ್ ಆರ್ ದಿ ಪಾರ್ಟ್ ಆಫ್ quantum mechanics. So what does quantum numbers do? Quantum numbers explain the physical and chemical properties. That means if an electron is moving in a orbit around the nucleus, what is the shape of orbit? Which energy level the electron is moving? What is the momentum? What is the velocity? What is the magnetic property? What is the spin? So these all are the points explained by the quantum numbers. So basically ಏನಾಗುತ್ತಪ್ಪ ಅಂದ್ರೆ ನಮ್ ಕ್ವಾಂಟಮ್ ನಂಬರ್ಸ್ ನ ಏನ್ ಹೇಳುತ್ತಪ್ಪ ಅಂದ್ರೆ ಇಲೆಕ್ಟ್ರಾನ್ಸ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಆರ್ಬಿಟಲ್ ನಲ್ಲಿ, ಯಾವ ಆರ್ಬಿಟಲ್ ನಲ್ಲಿದೆ, ಯಾವ ಸಬ್ಶೆಲ್ ನಲ್ಲಿದೆ ಅನ್ನೋದು ನಾವೆಲ್ಲ ಎಲ್ಲಿ ಕಲಿತೀವಿ ಅಂದ್ರೆ ಕ್ವಾಂಟಮ್ ನಂಬರ್ಸ್ ನಲ್ಲಿ ಕಲಿತೀವಿ. ಸೊ ಇಲೆಕ್ಟ್ರಾನ್ಗಳು ಪಿರಿಯಾಡಿಕ್ ಟೇಬಲ್ ನಲ್ಲಿ ಒಂದಿಂದ ಕೆಳಗಡೆ ಬಂದಾಗ ಇಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಹೆಚ್ಚಿಗಾದಂಗ ಏನಾಗುತ್ತೆ ಅಂದ್ರೆ ಸ್ಪೆಕ್ಟ್ರಲ್ ಲೈನ್ಸ್, ಮೂವ್ಮೆಂಟ್ ಆಫ್ ಇಲೆಕ್ಟ್ರಾನ್ಸ್ ಯಾವ ತರ ಇರುತ್ತೆ ಅನ್ನೋದು ಏನಾಗುತ್ತೆ, ನಮ್ಗೆ ಕನ್ಫ್ಯೂಷನ್ ಉಂಟಾಗುತ್ತೆ. ಸೊ ಹಾಗಾಗಿ ದೀಸ್ ಕ್ವಾಂಟಮ್ ನಂಬರ್ಸ್ ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ದೇ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಿ orientation of electrons, momentum of the electrons, etc. So we will start with quantum numbers. There are totally four types of quantum numbers: principal quantum number, azimuthal quantum number, magnetic quantum number, and spin quantum. So basically principal quantum number, what does it indicates? It specifies the main energy level. ಅಂದ್ರೆ ಇಲೆಕ್ಟ್ರಾನ್ ಯಾವ ಆರ್ಬಿಟ್ ನಲ್ಲಿದೆ. ಸೊ ಸೆಕೆಂಡ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್, ಇನ್ಫಾರ್ಮೇಶನ್ ಅಬೌಟ್ ಸಬ್ ಎನರ್ಜಿ ಲೆವೆಲ್. ಸೊ ಈಗ ಒಂದು ಇಲೆಕ್ಟ್ರಾನ್ ಒಂದು ಆರ್ಬಿಟಲ್ ನಲ್ಲಿದೆ ಅಂದ್ರೆ ಆ ಆರ್ಬಿಟ್ ಏನಿರುತ್ತೆ ಅಂದ್ರೆ ಸಬ್ ಆರ್ಬಿಟಲ್ಸ್ ಇರುತ್ತೆ. ಸೊ ಆ ಸಬ್ ಆರ್ಬಿಟಲ್ಸ್ ನಲ್ಲಿ ಯಾವ ಸಬ್ ಎನರ್ಜಿ ಲೆವೆಲ್ ನಲ್ಲಿ ಇದೆ ಅನ್ನೋದು ಏನ್ ಹೇಳುತ್ತೆ, ಆರ್ಬಿಟಲ್ ಅಲ್ಲಿ ಹೇಳುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಅಂತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಸ್ಪೇಷಿಯಲ್ ಓರಿಯಂಟೇಶನ್ ಆಫ್ ಎನ್ ಆರ್ಬಿಟಲ್. ಸೊ ಒಂದು ಆರ್ಬಿಟಲ್ ನಲ್ಲಿ ಯಾವ ತರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದು ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನಲ್ಲಿ ನೋಡ್ತೀವಿ. ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಬೇಸಿಕಲಿ ಸ್ಪಿನ್ ಅಂದ್ರೆ ಎರಡೇ ಇರುತ್ತೆ, ಪ್ಲಸ್ ಆರ್ ಮೈನಸ್, ಅಪ್ ಆರ್ ಡೌನ್. ಸೊ ದಿಸ್ ಈಸ್ ದಿ ಸ್ಪಿನ್ quantum number. Let us study in a detailed structure of these quantum numbers. So starting with principal quantum number. The principal quantum number n, ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎದರದಿಂದ ಡಿನೋಟ್ ಆಗುತ್ತೆ, n ದಿಂದ ಡಿನೋಟ್ ಆಗುತ್ತೆ. ಡಿನೋಟ್ಸ್ ದಿ ಪ್ರಿನ್ಸಿಪಲ್ ಶೆಲ್ ಟು ವಿಚ್ ದಿ ಎಲೆಕ್ಟ್ರಾನ್ ಬಿಲಾಂಗ್ಸ್. ಸೊ ಯಾವ ಆರ್ಬಿಟ್ ಗೆ ಇದು ಬಿಲಾಂಗ್ ಆಗಿರುತ್ತೆ ಅನ್ನೋದು ನೀವು ಇಲ್ಲಿ ನೋಡಬಹುದು. ಸೊ ನ್ಯೂಕ್ಲಿಯಸ್ ಸುತ್ತಲೂ ಏನಿದೆ, ಎನರ್ಜಿ ಇದೆ, ಆರ್ಬಿಟ್ಸ್ ಇದೆ. ಸೊ ಈ ಯಾವ ಆರ್ಬಿಟಲ್ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಡಿಸ್ಕ್ರೈಬ್ ಮಾಡುತ್ತೆ ಯಾವ ಆರ್ಬಿಟಲ್ ನಲ್ಲಿದೆ. ಅಂಡ್ ಇಟ್ ಆಲ್ಸೋ explains the size and energy of an orbit. So what is the radius, what is the shape of the orbital, and what is the energy of each orbital is been explained by principal quantum number. So basically n is equal to 1, 2, 3, 4. So it is goes on increasing. As they increase in the number, there is a increase in the radius and increase in the energy. So greater the value of n represents bigger orbital with higher energy.
ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್ ಆಲ್ಸೋ ಇನ್ಕ್ರೀಸಸ್. ಸೊ ಯಾವ ತರ ಆರ್ಬಿಟ್ ಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ, ಅದೇ ತರಹ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ, ಈಚ್ ಆರ್ಬಿಟಲ್ ಎನರ್ಜಿನೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಹೋಗುತ್ತೆ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಇಲೆಕ್ಟ್ರಾನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ ಇಸ್ ಒಂದು ಆರ್ಬಿಟಲ್ ನಲ್ಲಿ ಎಷ್ಟು ಇಲೆಕ್ಟ್ರಾನ್ ಹಿಡಿಸುತ್ತೆ ಅನ್ನೋದನ್ನ ನಾವೆಲ್ಲಿ ಹೇಳುತ್ತೆ ಅಂದ್ರೆ ಈ ಫಾರ್ಮುಲಾ ಹೇಳುತ್ತೆ 2n². ಸೊ ಇಫ್ n is equal to 1 ಫಸ್ಟ್ ಆರ್ಬಿಟಲ್ ನಲ್ಲಿ ಇದ್ರೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಶೆಲ್ ಈಸ್ 2. ಇಫ್ n is equal to 2 ಸೆಕೆಂಡ್ ಆರ್ಬಿಟಲ್ ನಲ್ಲಿ ಎಲ್ ಶೆಲ್ ನಲ್ಲಿ 8, 18, 32 ಈ ತರ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಅಜಂಪ್ಟಲ್ ಕ್ವಾಂಟಮ್ ನಂಬರ್. ಸೊ ಇದು ಏನಿದೆ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಮತ್ತು ಅಜಂಪ್ಟಲ್ ಕ್ವಾಂಟಮ್ ನಂಬರು ಎರಡು ಕನೆಕ್ಟೆಡ್ ಇವೆ. ಸೊ ಒಂದ್ರ ಬಿಟ್ಟು ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಜಂಪ್ಟಲ್ ಕ್ವಾಂಟಮ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆರ್ಬಿಟ್ ನಲ್ಲಿ ಯಾವ ಆರ್ಬಿಟ್ ನಲ್ಲಿ ಯಾವ ಶೇಪ್ ಮೊಲಿಕ್ಯೂಲ್ ಇದೆ. ಸೊ ಅಜಂಪ್ಟಲ್ ಕ್ವಾಂಟಮ್ ನಂಬರ್ ಎಲ್ ಆರ್ ಲ್ಯಾಂಬ್ಡಾ defines the shape of the atomic orbital. ಸೊ ಅಟಾಮಿಕ್ ಆರ್ಬಿಟಲ್ ಶೇಪ್ ಏನಿದೆ ಅನ್ನೋದನ್ನ ಏನ್ ಹೇಳುತ್ತೆ, ಅಜಂಪ್ಟಲ್ ಕ್ವಾಂಟಮ್ ನಂಬರ್ ಹೇಳುತ್ತೆ. ಸೊ ಇಟ್ ಇಸ್ ಆರ್ಬಿಟಲ್ ಆಕ್ಯುಪೈಡ್ ಬೈ ದಿ ಇಲೆಕ್ಟ್ರಾನ್ ಅಂಡ್ ಆಂಗುಲರ್ ಮೊಮೆಂಟಮ್ ಆಫ್ ದಿ ಇಲೆಕ್ಟ್ರಾನ್. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಅಜಂಪ್ಟಲ್ ಕ್ವಾಂಟಮ್ ನಂಬರ್ ಅಂದ್ರೆ ಆರ್ಬಿಟ್ ಇದೆ, ಆರ್ಬಿಟಲ್ ನಲ್ಲಿ ಏನಿದೆ, ಸಬ್ಶೆಲ್ಸ್ ಇದೆ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಆರ್ಬಿಟಲ್. ಆರ್ಬಿಟ್ ಅನ್ನೋದೇ ಬೇರೆ, ಆರ್ಬಿಟಾಲ್ ಅನ್ನೋದೇ ಬೇರೆ. ಸೊ ಈಚ್ ಎನರ್ಜಿ ಲೆವೆಲ್ ಇಸ್ ಡಿವೈಡೆಡ್ ಇಂಟು ಸಬ್ ಲೆವೆಲ್ಸ್. ಸೊ ಒಂದು ಪರ್ಟಿಕ್ಯುಲರ್ ಎನರ್ಜಿ ಲೆವೆಲ್ ನ ನಾವು ಏನ್ ಮಾಡ್ತೀವಿ, ಸಬ್ ಶೆಲ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಅವು ಸಬ್ ಶೆಲ್ಸ್ ಯಾವ ಆಗಿರುತ್ತೆ ಅಂದ್ರೆ ಎಸ್, ಪಿ, ಡಿ, ಎಫ್. ಎಸ್ ಸಬ್ ಶೆಲ್, ಪಿ ಸಬ್ ಶೆಲ್, ಡಿ ಸಬ್ ಶೆಲ್ ಅಂಡ್ ಎಫ್ ಸಬ್ ಶೆಲ್. ಎಸ್ represent sharp, P represent principal, represents diffused, F represents fundamental. ಸೊ ಎಸ್ ಸಬ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ ಹಿಡಿಸುತ್ತೆ, ಪಿ ಸಬ್ ಶೆಲ್ ನಲ್ಲಿ 6 ಎಲೆಕ್ಟ್ರಾನ್ ಹಿಡಿಸುತ್ತೆ, ಡಿ ಸಬ್ ಶೆಲ್ ನಲ್ಲಿ 10 ಎಲೆಕ್ಟ್ರಾನ್ಸ್ ಹಿಡಿಸುತ್ತೆ, ಎಫ್ ಸಬ್ ಶೆಲ್ ನಲ್ಲಿ 14 ಎಲೆಕ್ಟ್ರಾನ್ಸ್ ಹಿಡಿಸುತ್ತೆ. ದೀಸ್ ಆರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಈಚ್ ಸಬ್. ಯಾವ ಆರ್ಬಿಟ್ ನಲ್ಲಿ ಎಷ್ಟು ಆರ್ಬಿಟಲ್ಸ್ ಇದೆ ಅಂದ್ರೆ ಒಂದು ಆರ್ಬಿಟ್ ನಲ್ಲಿ ಮತ್ತೇನ್ ಬರುತ್ತೆ, ಸಬ್ ಎನರ್ಜಿ ಲೆವೆಲ್ಸ್ ಬರುತ್ತೆ. ಎಸ್, ಪಿ, ಡಿ, ಎಫ್. ಕೆ ಶೆಲ್ ನಲ್ಲಿ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್. ಸೊ ನಿಮ್ಗೆ ಹೇಳಿದೆ ನಾನು ಲೈನ್ಸ್. ಎಸ್ ಅಂದ್ರೆ ಶಾರ್ಪ್, ಪಿ ಅಂದ್ರೆ ಪ್ರಿನ್ಸಿಪಲ್, ಡಿ ಅಂದ್ರೆ ಡಿಫ್ಯೂಸ್ಡ್, ಎಫ್ ಅಂದ್ರೆ ಫಂಡಮೆಂಟಲ್ಸ್. ಸೊ ಈಚ್ ಆರ್ಬಿಟಲ್ ನಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ ಅನ್ನೋದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಇಟ್ ಈಸ್ ಇಂಡಿಕೇಟೆಡ್ ಬೈ ಅಜಂಪ್ಟಲ್ ಕ್ವಾಂಟಮ್ ನಂಬರ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮತ್ತು ಅಜಂಪ್ಟಲ್ ಕ್ವಾಂಟಮ್ ನಡಬರ್ಕ್ ಇರುವಂತ ರಿಲೇಶನ್ಶಿಪ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು n-1 ಅಂದ್ರೆ n ಇಂಡಿಕೇಟ್ಸ್ ಹಿಯರ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ ಈಕ್ವಲ್ ಟು 1 ಅಂದಾಗ 1 - 1 0. ಸೊ ಆ ಟೈಮ್ ನಲ್ಲಿ ಏನಾಗುತ್ತೆ, ಲ್ಯಾಂಬ್ಡಾ 0. ಸೊ 0 ಅಜಂಪ್ಟಲ್ ಕ್ವಾಂಟಮ್ ಅಂದ್ರೆ ಫಸ್ಟ್ ಎನರ್ಜಿ ಲೆವೆಲ್ ನಲ್ಲಿ ಒಂದು ಆರ್ಬಿಟಲ್ ಬರುತ್ತೆ, ದಟ್ ಈಸ್ 1s. ಸೊ ಲ್ಯಾಂಬ್ಡಾ ಏನಿದೆ, ಅಜಂಪ್ಟಲ್ ಸಬ್ ಕ್ವಾಂಟಮ್ ನಂಬರ್ಸ್ ಏನಿದೆ 0, ಆರ್ಬಿಟಲ್ಸ್ 1s, ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ಎಲ್ ಇಸ್ ಈಕ್ವಲ್ ಟು ಏನಿದೆ, 2 ಇದೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ n is equal to 2. 2 - 1 is 1. ಸೊ 0. 2 - 1 is 1. 2 - 2 is 0. ಸೊ 0 and 1 ಇಲ್ಲಿ ಯಾವ್ದು ಬಂತು, 2s ಮತ್ತು 2p ಬಂತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 88. ಸೊ 3 ಮಾಡಿದಾಗ 0 1 2 ಅಂದ್ರೆ 3 - 1, 3 - 2, 3 - 3 is 0. So 0 1 2. So total number of electrons present here 18. So n is equal to 4. 4 - 1 3, 4 - 2 2, 4 - 3 1, 4 - 4 0. So number of orbitals 4, 4s, 4p, 4d, 4f. Number of electrons present in that orbital is 32. So
ಇಲ್ಲಿ ಏನಾಗುತ್ತೆ ಅಂದ್ರೆ ಸಬ್ ಆರ್ಬಿಟಲ್ಸ್ ಅಂದ್ರೆ ಅಜಂತಾಲ್ ಕ್ವಾಂಟಮ್ ನಂಬರ್ ಸಬ್ ಆರ್ಬಿಟಲ್ಸ್ ನಲ್ಲಿ ಏನಾಗಿರುತ್ತೆ ಕೆ ಸಬ್ಶೆಲ್ ನಲ್ಲಿ ಒಂದಿರುತ್ತೆ. ಸೊ ಎಲ್ ಸಬ್ಶೆಲ್ ನಲ್ಲಿ ಎರಡು ಬರುತ್ತೆ, ಮೂರು, ನಾಲ್ಕು. ಸೊ ಒಂದಿದ್ರೆ ಎರಡಿದ್ರೆ 8, ಮೂರಿದ್ರ 3s 3p 3d ಬಂದ್ರೆ 18, 4s 4d 4f ಬಂದ್ರೆ 32 electrons ಇರುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಕ್ಸ್ಪ್ಲೇನ್ಸ್ ದಿ ಇಫೆಕ್ಟ್ ಆಫ್ ಅನ್ ಆರ್ಬಿಟಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಒಂದು ಇಲೆಕ್ಟ್ರಾನ್ ನ ಮಾಡೆಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇಟ್ಟಾಗ ಅದ್ರ ಓರಿಯೆಂಟೇಶನ್ ಯಾವ ತರ ಇರುತ್ತೆ ಅನ್ನೋದು ಹೇಳೋದು ಯಾವುದು? ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಇಲ್ಲಿ ಏನಾಗತ್ತಂದ್ರೆ ಆರ್ಬಿಟಾಲ್ಸ್ ಸ್ಪ್ಲಿಟ್ಸ್ ಅಪ್ ಇಂಟು ಡಿಜನರೇಟಿಂಗ್ ಆರ್ಬಿಟಲ್ಸ್. ಅಂದ್ರೆ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನ್ ಆರ್ಬಿಟಲ್ಸ್ ಇರುತ್ತಲ್ಲ ಅವು ಏನಾಗುತ್ತಂದ್ರೆ ಸ್ಪ್ಲಿಟ್ ಆಗುತ್ತೆ, ಡಿವೈಡ್ ಆಗಿಕಿಸಿಂದ ಹೊಸ ಆರ್ಬಿಟಲ್ಸ್ ಗಳನ್ನ ಉತ್ಪತ್ತಿ ಮಾಡುತ್ತೆ. ಅವುಗಳ ಎನರ್ಜಿ ಮತ್ತು ಸೈಜ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಒಂದು ಇಲೆಕ್ಟ್ರಾನ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ನಿಂದ್ರಿಸಿದಾಗ ಏನಾಗತ್ತಪ್ಪ ಅಂದ್ರೆ ಆರ್ಬಿಟ್ಸ್ ನಲ್ಲಿರುವಂತ ಆರ್ಬಿಟಾಲ್ಸ್ ಏನಾಗತ್ತಂದ್ರೆ ಡಿಜನರೇಟ್ ಆಗುತ್ತೆ. ಮೊದ್ಲೇನಾಗುತ್ತೆ ವಿಭಾಜನೆ ಆಗುತ್ತೆ, ಸ್ಪ್ಲಿಟ್ ಆಗಿ ಏನ್ ಮಾಡುತ್ತೆ ಹೊಸ ಆರ್ಬಿಟಲ್ಸ್ ನಾಗಿ ಜನರೇಟ್ ಆಗುತ್ತೆ ವಿತ್ ಹ್ಯಾವಿಂಗ್ ಸೇಮ್ ಎನರ್ಜಿ ಅಂಡ್ ಸೈಜ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಮಾತ್ರ ಬಿಹೇವ್ ಆಗುತ್ತೆ. ಈಚ್ ಡಿಜನರೇಟ್ ಆರ್ಬಿಟಲ್ಸ್ ಕ್ಯಾನ್ ಹೋಲ್ಡ್ ಅಪ್ ಟು 2 electrons. ಒಂದು ಡಿಜನರೇಟ್ ಆಗಿರುವಂತ ಆರ್ಬಿಟಲ್ ನಲ್ಲಿ 2 ಇಲೆಕ್ಟ್ರಾನ್ಸ್ ಇರ್ಲಿಕ್ಕಷ್ಟೇ ಅವಕಾಶ ಅದ. 2ಕ್ಕಿಂತ ಹೆಚ್ಚಿಗೆ ಇಲೆಕ್ಟ್ರಾನ್ಸ್ ಒಂದ್ ಆರ್ಬಿಟಲ್ ನಲ್ಲಿ ಇರ್ಲಿಕ್ಕ ಸಾಧ್ಯ ಇಲ್ಲ. ಒಂದಿರ್ಬೇಕು, 2 ಇರ್ಬೇಕು, ಅಥವಾ ಖಾಲಿ ಇರ್ಬೇಕು, 3 ಇರ್ಲಿಕ್ ಸಾಧ್ಯ ಇಲ್ಲ. ಸೊ ರಿಲೇಶನ್ಶಿಪ್ ಬಿಟ್ವೀನ್ ಅಜಂತಾಲ್ ಕ್ವಾಂಟಮ್ ನಂಬರ್ ಅಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಒಂದ್ ವೇಳೆ ಅಜಂತಾಲ್ ಕ್ವಾಂಟಮ್ ನಂಬರ್ 0 ಆಗಿದ್ರೆ ಸೊ ಎಸ್ ಆರ್ಬಿಟಲ್, ಸೊ ಎಂ ಏನಾಗುತ್ತೆ 0 ಆಗುತ್ತೆ. ಡಿಜನರೇಟಿಂಗ್ ಆರ್ಬಿಟಲ್ಸ್ ಎಷ್ಟಿರುತ್ತೆ? ಒಂದೇ ಇರುತ್ತೆ. ಸೊ ಒಂದೇ ಅದಂದ್ರೆ 2 ಇಲೆಕ್ಟ್ರಾನ್ಸ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಅಂತ ಆದ್ರೆ ಸೊ ಇಲ್ಲಿ ಏನಾಗುತ್ತೆ -1 +1 0. ಡಿಜನರೇಟಿಂಗ್ ಆರ್ಬಿಟಲ್ ಎಷ್ಟಿವೆ? 3 ಇವೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ 6. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಆದ್ರೆ -2 2 +2 ಎಷ್ಟು ಆರ್ಬಿಟ್ಸ್ ಡಿಜನರೇಟಿಂಗ್ ಆರ್ಬಿಟಲ್ಸ್ ಬರುತ್ತೆ? 5 ಬರುತ್ತೆ. ಸೊ 10 electrons. 3 ಆದ್ರೆ -3 2 +3 7. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ 14. ಈ ತರ ಏನಾಗುತ್ತಂದ್ರೆ ಡಿಜನರೇಟಿಂಗ್ ಆರ್ಬಿಟಲ್ಸ್ ಗಳ ಸಂಖ್ಯೆ ನಮ್ಗೆ ಸಿಗುತ್ತೆ. ಸೊ ಸ್ಪಿನ್ ಕ್ವಾಂಟಮ್ ನಂಬರ್, ಡೈರೆಕ್ಷನ್ ಆಫ್ ಅ ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಯಾವ ದಿಕ್ಕಿನಲ್ಲಿ ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಾ ಇದೆ, ಸ್ಪಿನ್ ಆಗುತ್ತೆ. ಇಲೆಕ್ಟ್ರಾನ್ ವಿಚ್ ರೊಟೇಟ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಆಲ್ಸೋ ರೊಟೇಟ್ಸ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಯಾವ ತರ ಭೂಮಿ ತನ್ನನ್ನು ತಾನೇ ಸುತ್ತೊಡೆಯುತ್ತೆ ಮತ್ತು ಏನಾಗುತ್ತೆ ಸೂರ್ಯನದು ಸುತ್ತೊಡೆಯುತ್ತೆ, ರೊಟೇಟು ಆಗುತ್ತೆ, ರಿವಾಲ್ವ್ ಆಗುತ್ತೆ. ಅದೇ ತರ ಇಲೆಕ್ಟ್ರಾನ್ rotate its own axis as well as it revolves around the nucleus. This is called as self rotation. So own axis ಮೇಲೆ ಏನಾಗುತ್ತೆ ಅಂದ್ರೆ rotate ಆಗುತ್ತೆ. ಸೊ ಇದಕ್ಕೆ ಏನಂತ ನಾ ಕರಿತೀನಿ ಸೆಲ್ಫ್ ರೊಟೇಷನ್. ಸೊ 50% ಆಫ್ ಎಲೆಕ್ಟ್ರಾನ್ಸ್ ಕ್ಲಾಕ್ ವೈಸ್ ಆಗಿರ್ಬೋದು ಅಥವಾ ಆಂಟಿ ಕ್ಲಾಕ್ ವೈಸ್ ಇದೆ. ಎರಡು 50-50% ಚಾನ್ಸ್ ಇದೆ. ಆಂಟಿ ಕ್ಲಾಕ್ ವೈಸ್ 50 ಆಗಿರ್ಬೋದು, ಕ್ಲಾಕ್ ವೈಸ್ 50 ಆಗಿರ್ಬೋದು. ಸೊ ಎಸ್ ಇಸ್ ಈಕ್ವಲ್ ಕ್ಲಾಕ್ ವೈಸ್ ಇತ್ತಂದ್ರೆ -12, ಆಂಟಿ ಕ್ಲಾಕ್ ವೈಸ್ ಇದ್ರೆ +12. ಸೊ ಒಂದ್ ವೇಳೆ ಕ್ಲಾಕ್ ವೈಸ್ ಇದ್ರೆ ಸಿಂಬಾಲ್ ಏನಿರುತ್ತೆ ಅಪ್ವರ್ಡ್ಸ್ ಇರುತ್ತೆ ಇಲೆಕ್ಟ್ರಾನ್. ಆಂಟಿ ಕ್ಲಾಕ್ ವೈಸ್ ಇದ್ರೆ ಸಿಂಬಾಲ್ ಏನಿರುತ್ತೆ ಡೌನ್ವರ್ಡ್ಸ್ ಇರುತ್ತೆ. ಸೊ ಎರಡು ಕೂಡಿ ಏನಾಗುತ್ತೆ ಇಟ್ ಕ್ಯಾನ್ಸಲ್ಸ್. ಏನಾಗುತ್ತೆ ಪ್ಲಸ್ ಮೈನಸ್ ಇಲೆಕ್ಟ್ರಾನ್ ಕೂಡಿಕಿಸಿಂದ ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ ಅಸೋಸಿಯೇಟೆಡ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇದ್ದಾಗ ಸ್ಪಿನ್ ಏನಾಗುತ್ತೆ +12 ಅಂಡ್ -12. ಸೊ +12 ಅಂದ್ರೆ ಅಪ್ಪರ್ ಎಲೆಕ್ಟ್ರಾನ್, -12 ಅಂದ್ರೆ ಲೋವರ್ ಸೈಡ್ ಆರೋ ಮಾರ್ಕ್. ಸೊ ಇನ್ಕ್ರೀಸಿಂಗ್ ಇನ್ ಎನರ್ಜಿ. ಸೊ n is equal to ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಕೆ ಶೆಲ್. ಸೊ 1s 2 ಎಲೆಕ್ಟ್ರಾನ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಎಲ್ ಶೆಲ್ 8 ಎಲೆಕ್ಟ್ರಾನ್ಸ್.
ಸೊ ಇದೇನ್ ತೋರಿಸುತ್ತೆ, ಇನ್ಕ್ರೀಸಿಂಗ್ ಎನರ್ಜಿ ಅಂಡ್ ಸೈಜ್. ಸೊ ಇದು ಏನಾಗುತ್ತೆ, ಇನ್ಕ್ರೀಸಿಂಗ್ ಎನರ್ಜಿ ಅಂಡ್ ಸೈಜ್ ಅಕಾರ್ಡಿಂಗ್ ಟು ವಿತ್ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂಡ್ ಅಜುಮ್ತಾಲ್ ಕ್ವಾಂಟಮ್ ನಂಬರ್. ಸೊ let us discuss few things here. So the circular path around the path of an electron around the nucleus is called as orbit. The orbit or shells, orbits ನಾವು ಏನಂತ ಕರಿತೀವಿ, shells ಅಂತಾನು ಕರಿಬಹುದು. It is named as a KLMN. Yes, so it is also named 1 2 3 4. So each electron is revolving in a each orbit. So each orbit consists sub energy levels. So electron cloud, a cloud, ಈಗ 1s electron, 2s electron, 3s electron. ಸೊ 1s electron ಏನಿರುತ್ತೆ, ಸಣ್ಣದಿರುತ್ತೆ electron. ಇಲ್ಲೇನ್ ನೋಡಬಹುದು, a cloud showing the probability of finding the electron in its in a terms of charged clouds around the nucleus is called electron cloud. ಸೊ electron ಏನಿದೆ ಸೆಂಟರ್ ನಲ್ಲಿದೆ, ಸುತ್ತಮುತ್ತಲು ಏನಿದೆ ಕ್ಲೌಡ್ ಇದೆ. ಸೊ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇದಕ್ಕೆ ಏನಂತೀವಿ ನಾವು, 1s. 1s ಗಿಂತ 2s ದೊಡ್ಡದಿರುತ್ತೆ, 2s ಗಿಂತ 3s ಎಲೆಕ್ಟ್ರಾನ್ ಕ್ಲೌಡ್ ದೊಡ್ಡದಾಗುತ್ತಾ ಹೋಗುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ ಎಸ್ ಪಿ ಡಿ ಎಫ್. ಸೊ ಅಟಾಮಿಕ್ ಆರ್ಬಿಟಲ್ಸ್ ನಲ್ಲಿ ಆರ್ ರೀಸನ್ಸ್ ಆಫ್ ದಿ ಸ್ಪೇಸ್ ವೇರ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್ ಅಬೌಟ್ ಅನ್ ಆಟಮ್ ಇಸ್ ಹೈಯೆಸ್ಟ್. ಸೊ ಈ ಅಟಾಮಿಕ್ ಆರ್ಬಿಟಲ್ಸ್ ನಲ್ಲಿ ಇಟ್ಟುಕೊಂಡು ಐ ಕ್ಯಾನ್ ಎಕ್ಸ್ಪ್ಲೇನ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್. ಒಂದು ಇಲೆಕ್ಟ್ರಾನ್ ಪ್ರೊಬ್ಯಾಬಿಲಿಟಿ ಎಲ್ಲಿದೆ, ಜಾಸ್ತಿಯಾಗಿ ಕಂಡು ಬರುವಂತ ಜಾಗ ಯಾವುದು ಅನ್ನೋದು ನಾವು ಯಾವ್ದ್ರ ಮುಖಾಂತರ ಹೇಳ್ಬೋದಪ್ಪ ಅಂದ್ರೆ ಅಟಾಮಿಕ್ ಆರ್ಬಿಟಲ್ಸ್ ಗಳ ಮುಖಾಂತರ ಹೇಳ್ಬೋದು. ಇಲ್ಲಿ ನೀವು ನೋಡುವಂತೆ 4 ತರ ಇದೆ, ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್. ಸೊ ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪು, ಪಿ ಆರ್ಬಿಟಲ್ ಡಂಬಲ್ ಬೆಲ್ ಶೇಪು, ಡಿ ಆರ್ಬಿಟಲ್ ಕ್ಲವರ್ ಲೀಫ್ ಶೇಪು ಮತ್ತು ಎಫ್ ಆರ್ಬಿಟಲ್ ಡಬಲ್ ಕ್ಲವರ್ ಲೀಫ್. ಸೊ ಲೆಟ್ ಅಸ್ ಸಿ ದಿ ಪಿಕ್ಚರ್ಸ್ ಆಫ್ ಎಸ್ ಪಿ ಡಿ ಎಫ್. ಸೊ ಫಸ್ಟ್ ಒನ್ ಇಸ್ ಎಸ್ ಆರ್ಬಿಟಲ್. ಸೊ ಎಸ್ ಆರ್ಬಿಟಲ್ ನಲ್ಲಿ ಇಲೆಕ್ಟ್ರಾನ್ ಯಾವ ತರ ಇರುತ್ತೆ, ಸ್ಪೆರಿಕಲ್ ಸಿಮೆಟ್ರಿ, ಸರ್ಕಲ್ ತರ ಇದೆ, ಸ್ಪಿಯರ್ ತರ ಇದೆ. So lambda is equal to 0 and magnetic momentum is also 0. The s orbital is a spherical like shape. Each s sub level is made up of s orbital. So ಇಲ್ಲಿ ಏನಾಗುತ್ತೆ, 3-dimensional view ನಲ್ಲಿ ನೋಡಿದಾಗ each ending portion of a spherical orbital is in a 3-dimensional where lambda is 0 and m is 0. ನೆಕ್ಸ್ಟ್ ಕಮಿಂಗ್ ಟು ದಿ ಪಿ ಆರ್ಬಿಟಲ್. ಪಿ ಆರ್ಬಿಟಲ್ ನೋಡ್ಲಿಕ್ಕೆ ಯಾವ ತರ ಇದೆ ಅಂದ್ರೆ ಡಂಬಲ್ ತರ ಇದೆ, ಹೌದಾ. ಸೊ ದಿಸ್ ಡಂಬಲ್, ಈ ಪಿ ಆರ್ಬಿಟಲ್ ನಲ್ಲಿ 3 ತರ ಬರುತ್ತೆ. ಮತ್ತೆ ಒಂದು ಪಿ ಆರ್ಬಿಟಲ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಪಿ ಆರ್ಬಿಟಲ್ ಅಲಾಂಗ್ ವೈ ಆಕ್ಸಿಸ್, ಪಿ ಆರ್ಬಿಟಲ್ ಅಲಾಂಗ್ ಜೆಡ್ ಆಕ್ಸಿಸ್. ಅಂದ್ರ ಪಿ ಆರ್ಬಿಟಲ್ ಅಂದ್ರೆ ಡಂಬಲ್ ಶೇಪು, ಒಂದು ಎಕ್ಸ್, ಟೋಟಲಿ ನಮಗೆ 3-dimensional ಏನಾಗುತ್ತೆ ಅಂದ್ರೆ 3 ಆಕ್ಸಿಸ್ ಬರುತ್ತೆ, ಎಕ್ಸ್ ವೈ ಝೆಡ್. ಒಂದು ಎಕ್ಸ್ ಆಕ್ಸಿಸ್ ನಲ್ಲಿದೆ, ಇನ್ನೊಂದು ವೈ ಆಕ್ಸಿಸ್ ನಲ್ಲಿದೆ, ಇನ್ನೊಂದು ಝೆಡ್ ಆಕ್ಸಿಸ್ ನಲ್ಲಿದೆ. ಸೊ 3 ಕೂಡಿಸಿದಾಗ ಏನ್ ಬರುತ್ತಲ್ಲ, ಇಟ್ ಇಸ್ ಅನ್ ಪಿ ಆರ್ಬಿಟಲ್. ಸೊ probability of finding an electron along p axis, y axis and z axis. ಸೊ ಅಂದ್ರ ಪಿ ಆರ್ಬಿಟಲ್ ನನ್ನ ಮತ್ತೇನ್ ಮಾಡ್ತೀನಿ, ಸಬ್ ಡಿವಿಷನ್ ಮಾಡ್ತೀನಿ, ಪಿ ಎಕ್ಸ್ ಪಿ ವೈ ಪಿ ಝೆಡ್. ಸೊ 3 ಸಬ್ ಆರ್ಬಿಟಲ್ಸ್ ಬರ್ತೈತಿ, -1 0 +1. ಸೊ ಲ್ಯಾಂಬ್ಡಾ ಇಲ್ಲಿ ಏನಾಗುತ್ತೆ 1 ಆಯ್ತಂದ್ರ +1 0 -1. ಸೊ ಇಲ್ಲಿ ನೀವು ನೋಡಬಹುದು ಪಿ ಆರ್ಬಿಟಲ್ ಎಲ್ಲಾ ಮರ್ಜ್ ಮಾಡಿದಾಗ ಯಾವ ತರ ಕಾಣಿಸುತ್ತಪ್ಪ ಅಂದ್ರೆ ಪಿ ಆರ್ಬಿಟಲ್, ಪಿ ಲೆವೆಲ್. ನೆಕ್ಸ್ಟ್ ಕಮ್ಸ್ ಟು ದಿ ಡಿ ಆರ್ಬಿಟಲ್ಸ್. ಸೊ ಡಿ ಆರ್ಬಿಟಲ್ ನಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಡಿ ಝೆಡ್ ಎಕ್ಸ್, ಡಿ ವೈ ಝೆಡ್, ಡಿ ಎಕ್ಸ್ ವೈ. ಸೊ ಇಲ್ಲಿ ಆರ್ಬಿಟಲ್ಸ್ ಲೋಬ್ಸ್ ಏನಿದೆ ಅಂದ್ರೆ ಡಿ ಝೆಡ್ ಸ್ಕ್ವೇರ್ ಮಾತ್ರ ಆಕ್ಸಿಸ್ ಇದೆ ಮತ್ತು ಡಿ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಏನಿದೆ ಎಕ್ಸಿಸ್ ಮೇಲಿದೆ. ಸೊ ಡಿ ಝೆಡ್ ಎಕ್ಸ್, ಡಿ ವೈ ಝೆಡ್ ಮತ್ತು ಡಿ ಎಕ್ಸ್ ವೈ ಏನಿದೆ ಅಂದ್ರೆ ಯಾವ ಆಕ್ಸಿಸ್ ಮೇಲಿಲ್ಲ. ಸೊ ಆಕ್ಸಿಸ್ ಬಿಟ್ಟು ಹೊರಗಡೆ ಇದೆ. ಸೊ here d orbitals contains 5 subshells.
-2, -1, 0, +1 and +2. So dz square and dx square minus y square are along the axis, wherein a dzx, dxyz, dxy. So zx andra lobes are present between z and x axis. dyz ಅಂದ್ರೆ lobes are present at y and z axis. ಅಂದ್ರೆ y ಮತ್ತು z axis ನಡಬರ್ಕದ. dxy ಅಂದ್ರ ಲೋಬ್ಸ್ ಆರ್ ಅಂದ್ರ ಡಂಬಲ್ ಶೇಪ್ x ಮತ್ತು y ಆಕ್ಸಿಸ್ ನಡಬರ್ಕದ. ಅಲಾಂಗ್ ಆಕ್ಸಿಸ್ ಮ್ಯಾಲ ಇಲ್ಲಿ ಮೂರು ತೆಳಗಿಂದ ಇರುವಂತ dz x, dyz ಮತ್ತು dxy ಆಕ್ಸಿಸ್ ಮೇಲೆ ಇರೋದಿಲ್ಲ, ಬಿಟ್ವೀನ್ ದಿ ಆಕ್ಸಿಸ್ ಇರುತ್ತೆ. zx ಆಕ್ಸಿಸ್ ನಡಬರ್ಕ, yz ಆಕ್ಸಿಸ್ ನಡಬರ್ಕ ಮತ್ತು xy ಆಕ್ಸಿಸ್ ನಡಬರ್ಕ. ಬಟ್ dz ಸ್ಕ್ವೇರ್ ಮತ್ತು dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಏನಿದೆ ಅಂದ್ರೆ ಅಲಾಂಗ್ ದಿ ಆಕ್ಸಿಸ್ ಇದೆ. ಸೊ ಟೋಟಲಿ ದೇರ್ ಆರ್ 5 ಆರ್ಬಿಟಲ್ ಶೇಪ್ಸ್. ಎಫ್ ಬ್ಲಾಕ್, ಎಫ್ ಬ್ಲಾಕ್ ಏನದಂದ್ರೆ ಇದಕ್ಕಿಂತ ಕಾಂಪ್ಲಿಕೇಟೆಡ್, ಡಿ ಬ್ಲಾಕ್ ಗಿಂತ ಕಾಂಪ್ಲಿಕೇಟೆಡ್ ಬರುತ್ತೆ. ಸೊ 5z³ minus 3zr square, 5xz square minus xr square, zx square minus zy square, xyz y³ minus 3yx square, 5yz square minus yr square, x³ minus 3xy square. f orbitals ಟೋಟಲ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಆಗುತ್ತೆ. ಟೋಟಲ್ ಏನಾಗುತ್ತೆ -3, -2, -1, 7 ಬರುತ್ತೆ. 7 ಸಬ್ಶೆಲ್ಸ್ ಬರುತ್ತೆ. ಇದರ ಶೇಪ್ ಗಳನ್ನ ಮಾತ್ರ ನೀವು ನೆನಪಿಟ್ಟುಕೊಳ್ರಿ. ಉಳಿದಿದ್ದನ್ನ ನಾವು ಏನ್ ಮಾಡೋದನ್ನ ಮುಂದಿನ ಹೈಯರ್ ಕ್ಲಾಸಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಎಫ್ ಆರ್ಬಿಟಲ್ ಗಳ ಬಗ್ಗೆ ನಮಗೆ ಏನ್ ಸಿಗುತ್ತೆ ಅಂದ್ರೆ ಮಾಹಿತಿ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸ್ಪಿನ್ ಕ್ವಾಂಟಮ್ ನಂಬರ್ಸ್, shapes of orbitals along S, P, D, F. In next class we are going to discuss about electronic configuration, what are the rules of electronic configuration, etc. ನಿಮಗೆ ಏನೇ ಡೌಟ್ಸ್ ಇದ್ರು ನೀವು ಮೆಸೇಜ್ ಮಾಡಿ ನಮಗ ಕೇಳಬಹುದು. ಸೊ ಇದು ನಿಮಗೆ PPT ಮುಖಾಂತರ ಎದಕ್ ತೋರಿಸಿನಪ್ಪ ಅಂದ್ರ ಇವೆಲ್ಲ ಏನದ ಇಮ್ಯಾಜಿನರಿ ಕಾನ್ಸೆಪ್ಟ್, ಬಾಯಿಲೆ ಹೇಳಿದ್ರ ಏನು ತಿಳಿಯೋದಿಲ್ಲ. ಸೊ ಹಾಗಾಗಿ ಏನ್ ಮಾಡೀನಿ, PPT ಮಾಡಿ ತೋರಿಸ್ಲಿಕತ್ತೀನಿ. ಸೊ ಯಾವುದೇ ತರ ಡೌಟ್ ಇದ್ರ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಕಮೆಂಟ್ ಮಾಡಿ ಕ್ವಶನ್ ಕೇಳಬಹುದು ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು.